ಬ್ರಹ್ಮಕುಮಾರಿ ಆಶ್ರಮದವರು ಕಾರಾಗೃಹದ ಬಂದಿಗಳೊಂದಿಗೆ ರಕ್ಷಾಬಂಧನ ಆಚರಿಸುತ್ತಿರುವುದು ಖುಷಿ ತಂದಿದೆ. ಅನಿತಾ ಹಿರೇಮನಿ ಸದಾ ಭಗವಂತನನ್ನು ಸ್ಮರಿಸುತ್ತಾ ಆಧ್ಯಾತ್ಮಿಕ ಚಿಂತನೆಯೊಂದಿಗೆ ನಿಮ್ಮ ಮನಸ್ಸನ್ನು ಪರಿವರ್ತಿಸಿಕೊಂಡು ಆದಷ್ಟು ಬೇಗ ಬಂಧನದಿಂದ ಮುಕ್ತರಾಗಿ ನಿಮ್ಮ ಕುಟುಂಬವನ್ನು ಸೇರಿಕೊಳ್ಳಿ. ಸ್ಮಿತಾ ಅಕ್ಕ ನಗರದ ಜಿಲ್ಲಾ ಕೇಂದ್ರ ಕಾರಾಗೃಹದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ರಾಜಯೋಗಿನಿ ಸ್ಮಿತಾ ಅಕ್ಕನವರ ನೇತೃತ್ವದಲ್ಲಿ ಹಾಗೂ ಕಾರಾಗೃಹದ ಅಧೀಕ್ಷಕರಾದ ಅನಿತಾ ಹಿರೇಮನಿಯವರ ಅಧ್ಯಕ್ಷತೆಯಲ್ಲಿ ರಕ್ಷಾಬಂಧನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕಾರಾಗೃಹದ ಸಿಬ್ಬಂದಿಯಿಂದ ವಿಘ್ನ ವಿನಾಶಕನ ಪ್ರಾರ್ಥನಾ ಗೀತೆಯನ್ನು ಪ್ರಸ್ತುತಪಡಿಸಲಾಯಿತು. ಭಾದ್ರಪದ ಶುಕ್ಲದ ಚೌತಿಯೆಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕಾರಾಗೃಹದ ಅಧೀಕ್ಷಕರಾದ ಅನಿತಾ ಹಿರೇಮನಿಯವರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ದೈವ ಸಿರಿ ಮೊಳಕೆಯಲ್ಲಿ ಅನ್ನುವಂತೆ ನಾವು ಒಂದು ಕ್ಷಣವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ರಕ್ಷಾಬಂಧನವನ್ನು ಉದ್ದೇಶಿಸಿ ಮಾತನಾಡಿದ ರಾಜಯೋಗಿನಿ ಸ್ಮಿತಾ ಅಕ್ಕನವರು, ರಕ್ಷಾಬಂಧನವೆಂಬುದು ಸಹೋದರತ್ವ ರಕ್ಷಣೆಯ ಸಂಕೇತವಾಗಿದೆ. ರಕ್ಷಣೆ ಎಂದರೆ ಬರೀ ನಮ್ಮ ರಕ್ಷಣೆ ಅಂತ ಅಲ್ಲ, ನಮ್ಮ ಅಭಿವೃದ್ಧಿಯೊಂದಿಗೆ ದೇಶದ ನಾಡಿನ ಅಭಿವೃದ್ಧಿಗೊಳಿಸುವುದು ಮುಖ್ಯವಾಗಿದೆ. ದೇಶ ನಾಡು ಅಭಿವೃದ್ಧಿ ಆಗಬೇಕಾದರೆ ಮೊದಲು ನಾನು ಆತ್ಮಸಾಕ್ಷಿಯಾಗಿ ಬದಲಾವಣೆ ಹೊಂದಬೇಕಾಗಿದೆ. ನೀವೆಲ್ಲ ತಿಳಿಯದು ಏನೋ ಒಂದು ತಪ್ಪು ಮಾಡಿ ಕಾರಾಗೃಹದಲ್ಲಿ ಬಂದಿಗಳಾಗಿದ್ದೀರಾ. ಆದುದರಿಂದ ನಮ್ಮ ಬ್ರಹ್ಮಕುಮಾರಿ ಆಶ್ರಮದಿಂದ ಅಧೀಕ್ಷಕರ ಒಪ್ಪಿಗೆಯ ಮೇರೆಗೆ ಇಲ್ಲಿಗೆ ಆಗಮಿಸಿ ತಮ್ಮ ಮನಸ್ಸನ್ನು ಆಧ್ಯಾತ್ಮಿಕ ಚಿಂತನೆ, ಭಗವಂತನ ಚಿಂತನೆಯೊಂದಿಗೆ ನಿಮ್ಮನ್ನು ಪರಿವರ್ತನೆಗೊಳಿಸಿ ನಿಮ್ಮಲ್ಲಿಯೂ ನಮ್ಮ ಕುಟುಂಬ, ಮಾತಾಪಿತೃಗಳು ಹಾಗೂ ಅಕ್ಕ ತಂಗಿಯರು ಎಂಬ ಮನೋಭಾವನೆ ಉಂಟಾಗಲಿ ಎಂಬ ಉದ್ದೇಶದಿಂದ ಕಾರಾಗೃಹದಲ್ಲಿ ರಕ್ಷಾಬಂಧನವನ್ನು ಆಚರಿಸಲಾಗುತ್ತಿದೆ ಎಂದು ನುಡಿದರು. ಇವತ್ತು ಪ್ರತಿಯೊಬ್ಬನು ಸಮಾಜದ ರಕ್ಷಕನಾದಾಗ ಮಾತ್ರ ಒಂದು ಸುಂದರ, ಸದೃಢ, ಸಶಕ್ತ, ಮೌಲ್ಯಯುತ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ. ಸೊ ಇಲ್ಲೇ ನಾವೆಲ್ಲ ಉಪಸ್ಥಿತರಾಗಿದ್ದೀವಿ. ನಾವು ಸಮಾಜದ ರಕ್ಷಕರಾಗೋಣ ಎನ್ನುವ ಪ್ರತಿಜ್ಞೆಯನ್ನ ಮಾಡೋಣ. ಸಮಾಜದ ರಕ್ಷಕ ಅಂದ್ರೆ ಏನರ್ಥ? ಸಮಾಜದ ರಕ್ಷಣೆ ಅಂದ್ರೆ ನಾನು ಬದುಕುವಂತ ಈ ದೇಶ, ನಾನು ಬದುಕುವಂತ ಈ ಊರು, ಈ ಸಮಾಜ ಇದು ಮೌಲ್ಯಯುತ ಸಮಾಜವಾಗಬೇಕು. ಸುಖ, ಶಾಂತಿ, ಸಮೃದ್ಧಿ ಭರಿತ ಸಮಾಜ ಆಗಬೇಕು. ಒಬ್ಬರು ಮತ್ತೊಬ್ಬರೊಂದಿಗೆ ಅತಿ ಹೆಚ್ಚು ಪ್ರೀತಿಯಿಂದ, ಸಹಬಾಳ್ವೆಯಿಂದ, ಹೊಂದಾಣಿಕೆಯಿಂದ ಬದುಕುವಂತಹ ಸುಂದರ ಸಮಾಜವಾಗಬೇಕು. ನನ್ನ ಈ ಭಾರತ ಇದು ಸುವರ್ಣ ಭಾರತ, ಸ್ವರ್ಣಿಮ ಭಾರತವಾಗಬೇಕು. ಈ ಜವಾಬ್ದಾರಿ ಯಾರದು? ಈ ಜವಾಬ್ದಾರಿ ಸರ್ಕಾರದ್ದು, ಈ ಜವಾಬ್ದಾರಿ ರಕ್ಷಣಾ ವಿಭಾಗದ್ದು, ಅಥವಾ ಈ ಜವಾಬ್ದಾರಿ ಇನ್ಯಾರ್ದು ಅಂತ ನಾವು ಬೇರೆಯವರಿಗೆ ಒಪ್ಪಿಸುವಷ್ಟಿಲ್ಲ. ಸಮಾಜದ ಪರಿವರ್ತನೆಯ ಜವಾಬ್ದಾರಿ ನಮ್ಮೆಲ್ಲರದಾಗಿದೆ. ನಂತರ ಕಾರಾಗೃಹದ ಅಧೀಕ್ಷಕರಾದ ಅನಿತಾ ಹಿರೇಮನಿಯವರು ಮಾತನಾಡಿ, ರಾಜಯೋಗಿನಿ ಸ್ಮಿತಾ ಅಕ್ಕನವರು ರಕ್ಷಾಬಂಧನವನ್ನು ಕಾರಾಗೃಹದ ಬಂದಿಗಳೊಂದಿಗೆ ಆಚರಿಸುತ್ತಿರುವುದು ತುಂಬಾ ಶ್ಲಾಘನೀಯವಾದುದು. ಯಾಕೆಂದರೆ ಸಮಾಜವು ನಿಮ್ಮನ್ನೆಲ್ಲ ಬಂದಿಗಳಂತೆ ಕಂಡರೆ ಬ್ರಹ್ಮಕುಮಾರಿ ಆಶ್ರಮ ನಿಮ್ಮನ್ನು ಒಡ ಹುಟ್ಟಿದ ಅಣ್ಣ, ತಮ್ಮಂದಿರು, ಅಕ್ಕ ತಂಗಿಯರಂತೆ ಭಾವಿಸುತ್ತಿರುವುದು ಇವರ ಮಾತೃಹೃದಯವನ್ನು ತೋರಿಸುತ್ತದೆ. ಅಕ್ಕನವರಿಗೆ ಕಾರಾಗೃಹದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳು ಎಂದು ತಿಳಿಸುತ್ತೇನೆ ಎಂದು ಹೇಳಿದರು. ನಂತರ ರೈತ ಹೋರಾಟಗಾರ್ತಿಯಾದ ಅನಿತಾ ನವಲ್ಕಲ್ ಮಾತನಾಡಿ, ರಕ್ಷಾಬಂಧನವನ್ನು ಕಾರಾಗೃಹದ ಬಂದಿಗಳೊಂದಿಗೆ ಆಚರಿಸುತ್ತಿರುವುದು ತುಂಬಾ ಖುಷಿ ತಂದಿದೆ ಎಂದು ಹೇಳಿದರು. ನಂತರ ರಾಜಯೋಗಿನಿ ಸ್ಮಿತಾ ಅಕ್ಕನವರು ಕಾರಾಗೃಹದ ಅಧೀಕ್ಷಕರಾದ ಅನಿತಾ ಹಿರೇಮನಿಯವರಿಗೆ ಮೊದಲು ರಾಖಿ ಕಟ್ಟುವುದರೊಂದಿಗೆ ಸರ್ವ ಬಂದಿಗಳಿಗೂ ರಾಖಿ ಕಟ್ಟಿದರು. ನಂತರ ಗಣ್ಯರು ಬಂದಿಗಳಿಗೆ ರಾಖಿ ಕಟ್ಟಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಬಿಕೆ ಶಾರದಾ ಅಕ್ಕ, ಬಿಕೆ ರಾಧಾ ಅಕ್ಕ, ಬಿಕೆ ಅರುಣಾ ಅಕ್ಕ, ಬಿಕೆ ಮಲ್ಲಿಕಾರ್ಜುನ, ಬಿಕೆ ಕೇಶವರೆಡ್ಡಿ, ಬಿಕೆ ವೀರನಗೌಡ, ಕಾರಾಗೃಹದ ಸಿಬ್ಬಂದಿಗಳಾದ ಪುಂಡಲಿಕ್, ಕಲ್ಪನಾ, ಅಂಬಿಕಾ ಪೂಜಾರಿ ಮತ್ತು ಇನ್ನಿತರರು ಹಾಗೂ ನೂರಾರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು.